ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ತುಂಬ ದಿನಗಳ ನಂತರ ನಾನಿವತ್ತೊಂದು ವಿಡಿಯೋ ಜೊತೆ ಬಂದಿದ್ದೇನೆ. ಅದು ಕೂಡ ಇವತ್ತು ತುಂಬ ಟೈಮ್ ಆಯಿತು ಯಾವುದೇ ರೆಸಿಪಿ ಅಪ್ಲೋಡ್ ಮಾಡದೆ. ಇವತ್ತೊಂದು ಫಿಶ್ ತವಾ ಫ್ರೈ ಹೇಗೆ ಮಾಡೋದಂತ ಹೇಳಿ ನಿಮ್ಮ ಮುಂದೆ ತಂದಿದ್ದೇನೆ. ಸೊ ಇವತ್ತಿನ ಈ ರೆಸಿಪಿ ಹೇಗಾಗಿದೆ ಅಂತ ಹೇಳಿ ನನಗೆ ಹೇಳಿ, ಹಾಗೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಒಂದೊಳ್ಳೆ ಜಬರ್ದಸ್ತ್ ತವಾ ಫ್ರೈ ಯಾವ ಥರ ಮಾಡೋದಂತ ಹೇಳಿ ನೋಡೋಣ. ಇಲ್ಲಿ ನಾನು ಒಂದು 25 ಆಗುವಷ್ಟು ಮೆಣಸು, ಹಾಗೆ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಜೀರಾ, ಒಂದು 6 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಳಿ, ಅರಿಶಿನ ಹುಡಿ, ಉಪ್ಪು ಇಷ್ಟನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿಕೊಂಡೆ. ಇಲ್ಲಿ ನಾನು 5 ಫಿಶ್ ತವಾ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಈಗ ಮಾಡಿದಂಥ ಪೇಸ್ಟನ್ನೆಲ್ಲ ಸರಿಯಾಗಿ ನಾವು ಮೀನಿಗೆ ಹಚ್ಚಿಕೊಂಡ್ರೆ ಆಯಿತು. ಇದು ಒಂದು ನಾವು ಮೀನಿನ ಹೋಟೆಲಿಗೆ ಊಟಕ್ಕೆ ಹೋಗಿದ್ದಾಗ ಅಲ್ಲಿಯ ಒಂದು ತವಾ ಫ್ರೈ ತಿಂದು ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಅವರ ಜೊತೆ ಈ ರೆಸಿಪಿಯನ್ನು ಕೇಳಿ ಬಂದಿದ್ದೆ. ಅವರು ಹೇಳಿದರು, ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಕೂಡ ಅದೇ ರೆಸಿಪಿಯನ್ನು ಟ್ರೈ ಮಾಡಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಎಲ್ಲ ಮೀನಿಗೆ ನಾನು ಈ ಥರ ಪೇಸ್ಟನ್ನೆಲ್ಲ ಹಚ್ಚಿ, ಇನ್ನಿದನ್ನು ಒಂದು ಹಾಫ್ ಆನ್ ಅವರ್ ಆದರೂ ನೀವು ಮ್ಯಾರಿನೇಟ್ ಆಗಲಿಕ್ಕೆ ಇಡಬೇಕು. ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿಲ್ಲ ಅಂದರೆ ಇದಷ್ಟು ಟೇಸ್ಟಿಯಾಗಿ ಬರಲ್ಲ. ಎಲ್ಲ ಮೀನಿಗೂ ಕೂಡ ಈ ಥರ ಎಲ್ಲ ಕಡೆ ನೀವು ಮಸಾಲವನ್ನೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲಿಗೆ ಇದು ಪೇಸ್ಟೆಲ್ಲ ಹಾಕಿ ಆದಮೇಲೆ ನಾನು ಇದನ್ನು ಹಾಫ್ ಆನ್ ಅವರ್ ಆಗುವವರೆಗೆ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತಾ ಇದ್ದೇನೆ. ಈಗ ಒಂದು ಹಾಫ್ ಆನ್ ಅವರಿನ ನಂತರ ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ. ಈಗ ಇನ್ನು ಒಂದೊಂದೇ ಫಿಶನ್ನು ನೀವು ಕೂಡ ಫ್ರೈ ಮಾಡ್ಕೋಬೋದು, ಅಥವಾ ಪ್ಯಾನ್ ದೊಡ್ಡದಾಗಿದ್ದರೆ ಎಲ್ಲ ಒಂದೇ ಬಾರಿಗೆ ಫ್ರೈ ಆಗಿಬಿಡುತ್ತೆ. ಇಲ್ಲಿ ನನ್ನದು ಪ್ಯಾನ್ ಸಣ್ಣಗಿರೋದ್ರಿಂದ ಒಂದೊಂದೇ ಫ್ರೈ ಮಾಡಬೇಕಾಯಿತು ನನಗೆ. ಈಗ ನೋಡಿ ಎಲ್ಲ ಫಿಶ್ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನೆಷ್ಟು ಇಲ್ಲಿ ಒಂದು ಪ್ಯಾನಿಗೆ ನಾನು ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಮಾಡಿಟ್ಟಂತಹ ಪೇಸ್ಟ್ ಇತ್ತು ನೋಡಿ, ಅದನ್ನೆಲ್ಲ ಈಗ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಇನ್ನು ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಒಳ್ಳೆ ಫ್ರೈ ಮಾಡಿಕೊಂಡ್ರೆ ಆಯಿತು. ನೀವಿಲ್ಲಿ ಆದಷ್ಟು ತೆಂಗಿನೆಣ್ಣೆ ಯೂಸ್ ಮಾಡಿ. ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ ಫ್ಲೇವರ್ ಫುಲ್ಲಾಗಿ ಬರುತ್ತೆ. ಇದಕ್ಕೆ ಇಂಗ್ರೀಡಿಯೆಂಟ್ ಮೈನ್ ಅಂದರೆ ತೆಂಗಿನೆಣ್ಣೆ, ಇದರಿಂದನೇ ಫ್ಲೇವರ್ ಚೆನ್ನಾಗಿ ಬರೋದು. ಇನ್ನು ಇದಕ್ಕೆ ಒಂದು ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಪೇಸ್ಟ್ ಒಳ್ಳೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಎಣ್ಣೆ ಬಿಡ್ತಾ ಬಂದಾಗ ನಮ್ಮ ಮಸಾಲೆ ರೆಡಿಯಾಗುತ್ತೆ. ತುಂಬ ಸಿಂಪಲ್ಲಾಗಿದೆ ಮಾಡಲಿಕ್ಕೆ, ಹೆಚ್ಚೇನು ಐಟಮ್ಸ್ಗಳೆಲ್ಲ ಏನೂ ಬೇಡ. ಸಿಂಪಲ್ಲಾಗಿ ಈ ತವಾ ಫ್ರೈಯನ್ನು ನೀವು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ನನಗಂತೂ ಇದರ ಟೇಸ್ಟ್ ತುಂಬ ಇಷ್ಟ ಆಯಿತು. ಇನ್ನೀಗ ಮಾಡಿಟ್ಟಂತಹ ಮಸಾಲೆ ಇತ್ತು ನೋಡಿ, ಅದನ್ನು ಈ ಥರ ಮೀನಿನ ಮೇಲೆ ಹಾಕಿ ಸ್ಪ್ರೆಡ್ ಮಾಡಿ, ಇನ್ನು ಎರಡು ಬದಿಯನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು. ಈ ಮಸಾಲೆಯಲ್ಲಿ ನಮ್ಮ ತವಾ ಫ್ರೈ ರೆಡಿಯಾಗುತ್ತೆ. ನೀವು ಕೂಡ ಖಂಡಿತ ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಕರಿಬೇವು ಸೊಪ್ಪು ಹಾಕ್ತಾರೆ, ನಾನಿಲ್ಲಿ ಇದರ ಮೇಲೆ ಮತ್ತೊಮ್ಮೆ ಕೊತ್ತಂಬರಿ ಸೊಪ್ಪನ್ನೇ ಹಾಕ್ತಾ ಇದ್ದೇನೆ. ಆದರೆ ನಾನು ಹೇಳಿದಾಗೆ ಹೋಟೆಲಿಗೆ ಹೋದಾಗ ಹೇಳಿದರು, ಇದು ಒಂದು ಸ್ವಲ್ಪ ನೀವು ಕರಿಬೇವು ಸೊಪ್ಪಿನ ಬದಲು ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ, ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾನಿಲ್ಲಿ ಮತ್ತೊಮ್ಮೆ ಕೊತ್ತಂಬರಿ ಸೊಪ್ಪು ಈ ಮೀನಿನ ಮೇಲೆ ಹಾಕ್ತಾ ಇದ್ದೇನೆ ನೋಡಿ. ಇವಾಗ ನಮ್ಮ ಫಿಶ್ ತವಾ ಫ್ರೈ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ ಹೇಳಿ. ತುಂಬ ಈಸಿಯಾಗಿರುವಂತಹ ಹಾಗೆ ತುಂಬ ಟೇಸ್ಟಿಯಾದಂತಹ ಫಿಶ್ ತವಾ ಫ್ರೈ ಇವಾಗ ರೆಡಿ ಆಯಿತು. ಇದೇ ಮೀನಂತ ಹೇಳಿ ಅಲ್ಲ, ನೀವು ಯಾವ ಮೀನಲ್ಲಿ ಕೂಡ ಇದನ್ನು ಮಾಡ್ಕೋಬಹುದು, ತುಂಬ ಚೆನ್ನಾಗಿ ಬರುತ್ತೆ. ಮೀನು ಯಾವುದಾದ್ರೂ ಪರವಾಗಿಲ್ಲ, ಆದರೆ ನೀವು ಇದೇ ಥರ ಮಾಡಿದರೆ ಅಂತ ಹೇಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮನೆಯವರೆಲ್ಲ ಇಷ್ಟಪಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿರುವಂತಹ ಫಿಶ್ ತವಾ ಫ್ರೈ ನಿಮಗೆ ಇಷ್ಟ ಆಗಿದರೆ ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಈ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ. ಸೊ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.